ಇನ್ನು ಧಾರವಾಡದಲ್ಲಿ ಯೂಟ್ಯೂಬರ್ ಮುಕಳೆಪ್ಪ ಮದುವೆ ವಿಚಾರ ಪ್ರಕರಣ ಸಂಬಂಧ ಮುಕಳೆಪ್ಪ ವಿರುದ್ಧ ಪತ್ನಿಯ ತಾಯಿ ಹೈಕೋರ್ಟ್ ಮೊರೆ ಹೋಗಿದ್ರು. ಸುಳ್ಳು ದಾಖಲೆಯನ್ನ ಕೊಟ್ಟು ಈತ ಮದುವೆ ಆಗಿದ್ದಾನೆ ಅನ್ನೋ ಆರೋಪ ಮಾಡ್ತಿದ್ದಾರೆ ಪತ್ನಿಯ ತಾಯಿ, ಮುಕಳೆಪ್ಪನ ಪತ್ನಿಯ ತಾಯಿ. ಸುಳ್ಳು ದಾಖಲೆಗಳನ್ನ ಕೊಟ್ಟು ಮದುವೆ ಆಗಿದ್ದಾನೆ ನನ್ನ ಮಗಳನ್ನ ಅಂತ. ಈ ಸಂಬಂಧ ಮುಕಳೆಪ್ಪನಿಗೆ ನೋಟಿಸ್ ಜಾರಿ ಮಾಡಿದೆ ಹೈಕೋರ್ಟ್. ಜೂನ್ 5ನೇ ತಾರೀಕು 2025ಕ್ಕೆ ನೋಂದಣಿಯಾಗಿದ್ದ ಈ ಮುಕಳೆಪ್ಪನ ಮದುವೆ. ಮುಕಳೆಪ್ಪ ಮದುವೆ ಆಗಿದ್ನಲ್ಲ ಶಿವಕ್ಕನ ಮಗಳು ಗಾಯತ್ರಿ ಅವರನ್ನ 2 ಬಾರಿ ನೋಟಿಸ್ ಕೊಟ್ಟಿರ್ತಾರೆ. ಆದರೂ ಕೂಡ ಮುಕಳೆಪ್ಪ ಸ್ವೀಕರಿಸಿರೋದಿಲ್ಲ ಅದನ್ನ. ಅದಕ್ಕೆ ಖುದ್ದು ನೋಟಿಸ್ ಕೊಡುವಂತೆ ಕೋರ್ಟು ಕೂಡ ಸೂಚನೆ ಕೊಡ್ತು. ಆಯ್ತು, ಹೋಗಿ ಕೊಡಿ ಖುದ್ದು ನೀವೇನೆ ಅಂತ. ನೋಟಿಸ್ ಕೊಡೋದಕ್ಕೆ ಮುಕಳೆಪ್ಪನ ಮನೆಗೆ ಶಿವಕ್ಕ ಹೋಗಿರ್ತಾರೆ. ಆದರೆ ಬಾಗಿಲು ಓಪನ್ ಮಾಡಲಿಲ್ವಂತೆ ಮುಕಳೆಪ್ಪ ಕುಟುಂಬಸ್ಥರು. ಅದಕ್ಕೇನೆ ನೋಟಿಸ್ ಕೊಡದೇನೆ ವಾಪಸ್ ಶಿವಕ್ಕ ಅಲ್ಲಿಂದ ಹೋಗಿದ್ದಾರೆ. ಅದನ್ನ ವಿಡಿಯೋ ಸಮೇತ ಚಿತ್ರೀಕರಿಸಲಾಗಿದೆ. ಮನೆಗೆ ಬಂದು ನೋಟಿಸ್ ಕೊಡೋಕ್ಕೆ ಅಂತ ಕಾಯ್ಕೊಂಡು ಕೂತಿದ್ರಂತೆ ಶಿವಕ್ಕ ಅವರು. ಆದರೆ ಎಷ್ಟೊತ್ತಾದರೂ ಬಾಗಿಲು ತೆಗೀಲಿಲ್ಲ. ಮನೇಲಿ ಇದ್ರೋ ಇರಲಿಲ್ವೋ ಗೊತ್ತಿಲ್ಲ, ಬಟ್ ನೋಟಿಸ್ ಕೊಡೋಕ್ಕೆ ಅಂತ ಹೋಗಿದ್ದಾರೆ. ಆದರೆ ಬಾಗಿಲಂತೂ ಓಪನ್ ಮಾಡಿಲ್ಲ. ಇದೊಂದು ರೀತಿಯಾಗಿ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ಅಂತ ಅನ್ಸುತ್ತೆ ಈ ವಿಚಾರ.